ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಪೂರ್ವ ಮತ್ತು ಮುಂಗಾರು ಭಾಳ ಒಳ್ಳೆಯ ಮಳೆ ಆಗಿದ್ದರಿಂದ ಹಲವಾರು ಕಡೆ ಈಗ ಬಿತ್ತನೆಯಾಗಿ ತದನಂತರವೂ ಮಳೆ ಬರ್ತಾ ಇರೋದರಿಂದ ಯೂರಿಯಾ ಗೊಬ್ಬರಕ್ಕೆ ಭಾಳಷ್ಟು ಡಿಮಾಂಡ್ ಇದೆ, ಬೇಡಿಕೆಗಳಿದ್ದಾವೆ. ಇದನ್ನು ಪೂರೈಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇದೆ. ಅಧಿಕಾರಿಗಳು ಕೇಳಿದರೆ ಕಳೆದ ವರ್ಷ ಏನು ನಾವು ಗೊಬ್ಬರ ತಂದಿದ್ವಿ ಅಷ್ಟು ತಂದಿದ್ದೇವೆ, ಅದಕ್ಕಿಂತ ಹೆಚ್ಚು ತಂದಿದ್ದೀವಿ ಅಂತ. ಆದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈ ವರ್ಷ ಅತ್ಯಧಿಕ ಯೂರಿಯಾ ಗೊಬ್ಬರದ ಅವಶ್ಯಕತೆ ರೈತರಿಗಿದೆ. ಇಷ್ಟು ದೊಡ್ಡ ಪ್ರಮಾಣದ ಮಳೆ ಹಿಂದೆಂದೂ ಆಗಿರಲಿಲ್ಲ. ರೈತರ ಬೇಡಿಕೆಯ ಅನುಗುಣವಾಗಿ ಗೊಬ್ಬರವನ್ನು ಬೀಜವನ್ನು ತರುವಂಥದ್ದು ಕೃಷಿ ಇಲಾಖೆಯ ಕರ್ತವ್ಯ. ಯಾವುದೇ ಮುಂದಾಲೋಚನೆ ಇಲ್ಲದೆ ಕೃಷಿ ಇಲಾಖೆ ಕೆಲಸ ಮಾಡ್ತಾ ಇರೋದರಿಂದ ಇವತ್ತು ಸರಿಯಾದ ಗೊಬ್ಬರ ಸಿಗ್ತಾ ಇಲ್ಲ. ಎಲ್ಲ ಕಡೆ ಬ್ಲ್ಯಾಕ್ ಮಾರ್ಕೆಟ್ ಪ್ರಾರಂಭ ಆಗಿದೆ. ಹಲವಾರು ಡೀಲರ್ಸ್ಗೆ ಏನು ಕೊಟ್ಟಿದ್ದಾರೆ ಇವರು, ಹೋಲ್ಸೇಲ್ ಡೀಲರ್ಸ್ಗೆ, ಅಲ್ಲಿಂದ ಮುಂದೆ ರೈತರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಆದ್ದರಿಂದ ಹಲವಾರು ಸೊಸೈಟಿಗಳಿಗೂ ಕೂಡ ಇವತ್ತು ಬೇಡಿಕೆ ಇಟ್ಟರೂ ಕೂಡ ಸೊಸೈಟಿ ಕೂಡ ಸಪ್ಲೈ ಮಾಡ್ತಾ ಇಲ್ಲ. ಮಾರ್ಕೆಟಿಂಗ್ ಫೆಡರೇಷನ್ನಿಂದ ಗೊಬ್ಬರವನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಸರ್ಕಾರದಿಂದ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಮಾರ್ಕೆಟಿಂಗ್ ಫೆಡರೇಷನ್ ಕೂಡ ಗೊಬ್ಬರ ಸಪ್ಲೈ ಮಾಡ್ತದೆ. ಆದರೆ ಅದನ್ನು ಕೂಡ ಇವತ್ತು ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡು ಸೊಸೈಟಿಗಳಿಗೆ ಗೊಬ್ಬರ ಇಲ್ಲದಂತೆ ಮಾಡಿದ್ದಾರೆ. ಮತ್ತು ಡೀಲರ್ಗಳು ಅತಿ ಹೆಚ್ಚಿನ ರೇಟ್ನಲ್ಲಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾಡುವಂಥ ವ್ಯವಸ್ಥೆ ಇವತ್ತು ಇಡೀ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದರಿಂದ ರೈತರು ಭಾಳ ಸಂಕಷ್ಟಕ್ಕೀಡಾಗಿದ್ದಾರೆ, ಭಾಳ ತೊಂದರೆಗೀಡಾಗಿದ್ದಾರೆ. ಹಲವಾರು ಬಾರಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ರಾಜ್ಯ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಯಾವುದೂ ಪರಿಹಾರ ಸಿಕ್ಕಿಲ್ಲ, ಯಾವುದೂ ವ್ಯವಸ್ಥೆ ಆಗಿಲ್ಲ. ಅಷ್ಟೇ ಅಲ್ಲ, ರೈತರು ಹಲವಾರು ಬಾರಿ ಮನವಿಯನ್ನು ಕೊಟ್ಟರು ಕೂಡ, ತಾಲೂಕು ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮನವಿ ಕೊಟ್ಟರು ಕೂಡ ಇವತ್ತು ಯಾವುದೇ ರೀತಿಯ ಗೊಬ್ಬರವನ್ನು ಒದಗಿಸುವಂಥ ಕೆಲಸ ಈ ಸರ್ಕಾರ ಮಾಡಲು ವಿಫಲವಾಗಿದೆ. ಕೂಡಲೇ ನಾನು ಕೃಷಿ ಸಚಿವರಿಗೆ ಆಗ್ರಹ ಮಾಡ್ತೇನೆ. ವಿಶೇಷವಾಗಿ ಹಾವೇರಿ ಜಿಲ್ಲೆಯ ರೈತರ ಬೇಡಿಕೆ ಏನಿದೆ, ಹಿಂದಿನ ವರ್ಷಗಳ ಬೇಡಿಕೆಯನ್ನು ಕೈಬಿಟ್ಟು ಈ ವರ್ಷ ವಾಸ್ತವಿಕ ಅಂಶದಲ್ಲಿ ಎಷ್ಟು ನಮ್ಮ ಹಾವೇರಿ ಜಿಲ್ಲೆಗೆ ಬೇಡಿಕೆ ಇದೆ, ಎಷ್ಟು ಸಪ್ಲೈ ಮಾಡಿದ್ದಾರೆ, ಈಗ ಮುಂದಿನ ದಿನಗಳಲ್ಲಿ ಎಷ್ಟು ಯೂರಿಯಾ ಗೊಬ್ಬರ ಅವಶ್ಯಕತೆ ಇದೆ, ಅದನ್ನು ಸಪ್ಲೈ ಮಾಡೋದಕ್ಕೆ, ಅದನ್ನು ಒದಗಿಸೋದಕ್ಕೆ ಕೂಡಲೇ ಕ್ರಮವನ್ನು ತೆಗೆದುಕೋಬೇಕಂತೇಳಿ ನಾನು ಕೃಷಿ ಸಚಿವರಿಗೆ ಒತ್ತಾಯವನ್ನು ಮಾಡ್ತೀನಿ.